ವಾಸವಿ ವರಪುತ್ರ ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಟಿ.ಎ. ಶರವಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ಆರ್ಯ ವೈಶ್ಯ ಮಹಾಮಂಡಳಿಯ ಪದಾಧಿಕಾರಿಗಳು ಹಾಗೂ ಆರ್ಯ ವೈಶ್ಯ ಬಂಧುಗಳು. ಕರ್ನಾಟಕದಲ್ಲಿ ಮಳೆರಾಯ ಕೈ ಕೊಟ್ಟಿದ್ದಾನೆ. ಬಿತ್ತಿದ ಬೆಳೆಗಳು ಕಣ್ಣೆದುರಲ್ಲೇ ಒಣಗಿ ಹೋಗ್ತಿದ್ರೆ ಅನ್ನದಾತನ ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆ. ಜಲಾಶಯಗಳ ನೀರಿನ ಮಟ್ಟ ತಳಮುಟ್ಟುತ್ತಿದ್ದು ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಉಂಟಾಗುವ ಆತಂಕ ಎದುರಾಗಿದೆ. ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಧಾವಿಸಲು ರಾಜ್ಯ ಸರ್ಕಾರ ಈಗ ವಿಜ್ಞಾನದ ಮೊರೆ ಹೋಗಿದೆ ನೋಡಿ. ಹೌದು, ರಾಜ್ಯದಲ್ಲಿ ಮಳೆ ಕೊರತೆ ತೀವ್ರಗೊಂಡಿರುವ ಹಿನ್ನೆಲೆ ಸರ್ಕಾರ ಕರ್ನಾಟಕ ತುರ್ತು ಮೋಡ ಬಿತ್ತನೆ ಕಾರ್ಯಕ್ರಮ 2026ಕ್ಕೆ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬರೋಬ್ಬರಿ 28.52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 60 ದಿನಗಳ ಕಾಲ ಕೃತಕ ಮಳೆ ಸುರಿಸುವ ಸಾಹಸಕ್ಕೆ ಸರ್ಕಾರ ಮುಂದಾಗಿದೆ. ವಿಶೇಷ ವಿಮಾನಗಳ ಮೂಲಕ ಬರೋಬ್ಬರಿ 200 ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಾಟವನ್ನ ನಡೆಸಿ ಮೋಡಗಳಿಗೆ ರಾಸಾಯನಿಕಗಳನ್ನ ಸಿಂಪಡಿಸುವ ಯೋಜನೆ ಇದು. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವರದಿ ಪ್ರಕಾರ ರಾಜ್ಯದ 31 ಜಿಲ್ಲೆಗಳ ಪೈಕಿ ಬರೋಬ್ಬರಿ 27 ಜಿಲ್ಲೆಗಳಲ್ಲಿ ಮಳೆ ಕೊರತೆ ಕಾಡ್ತಿದೆ. ವಿಜಯನಗರ ಜಿಲ್ಲೆಯಲ್ಲಂತೂ 67% ತೀವ್ರ ಮಳೆ ಅಭಾವವಿದೆ. ಮೈಸೂರು, ದಾವಣಗೆರೆ, ಬೀದರ್, ಹಾವೇರಿ ಹಾಗೂ ಮಲೆನಾಡಿನ ಶಿವಮೊಗ್ಗ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಕೂಡ ಮಳೆರಾಯ ಸಂಪೂರ್ಣ ಮುನ್ಸ್ಕೊಂಡಿದ್ದಾನೆ. ಜೂನ್ ಹಾಗೂ ಜುಲೈ ತಿಂಗಳುಗಳಲ್ಲಿ ಮಳೆಯ ಪ್ರಮಾಣ ತೀವ್ರ ಕುಸಿದಿರುವುದೇ ಈ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ. ಹಾಗಾದ್ರೆ ಮೋಡ ಬಿತ್ತನೆ ಅಂದ್ರೆ ಏನು? ಮಳೆ ಸುರಿಸುವ ಸಾಮರ್ಥ್ಯವಿರುವ ಮೋಡಗಳಿಗೆ ಸಿಲ್ವರ್ ಅಯೋಡೈಡ್ ಅಥವಾ ಸೋಡಿಯಂ ಕ್ಲೋರೈಡ್ ನಂತಹ ರಾಸಾಯನಿಕಗಳನ್ನ ವಿಮಾನದ ಮೂಲಕ ಸಿಂಪಡಿಸಲಾಗುತ್ತೆ. ಇದರಿಂದ ಮೋಡದಲ್ಲಿರುವ ನೀರಿನ ಹನಿಗಳು ದೊಡ್ಡದಾಗಿ ಮಳೆಯಾಗಿ ಸುರಿಯುತ್ತವೆ. ನೆನಪಿಡಿ, ಖಾಲಿ ಆಕಾಶದಲ್ಲಿ ಮಳೆ ಸೃಷ್ಟಿಸಲು ಸಾಧ್ಯವಿಲ್ಲ. ಮಳೆ ಬರುವಷ್ಟು ತೇವಾಂಶವಿರುವ ಸೂಕ್ತ ಮೋಡಗಳಿದ್ರೆ ಮಾತ್ರ ಈ ತಂತ್ರಜ್ಞಾನ ಕೆಲಸ ಮಾಡುತ್ತೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ KSNDMS ಹಾಗೂ ಕಾವೇರಿ ನೀರಾವರಿ ನಿಗಮ ಜಂಟಿಯಾಗಿ ನಿರ್ವಹಿಸಲಿದೆ. ಯಾವ ಭಾಗದಲ್ಲಿ ಸೂಕ್ತ ಮೋಡಗಳಿವೆ ಎಂಬುದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿ ಕಾರ್ಯಾಚರಣೆ ನಡೆಸಲಿದ್ದಾರೆ. ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿರುವ ನಮ್ಮ ನಾಡಿನ ರೈತ ಬಂಧುಗಳಿಗೆ ಈ ಕೃತಕ ಮಳೆ ಹೊಸ ಜೀವ ತುಂಬುತ್ತಾ ಅಂತ ನಿಮಗೂ ಅನ್ಸುತ್ತಾ? ಕಮೆಂಟ್ ಮಾಡಿ.